ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀವು ಗ್ರೋ ಆಪ್ ಅಲ್ಲಿ ಯಾವ ರೀತಿಯಾಗಿ ಅಕೌಂಟ್ ಕ್ರಿಯೇಟ್ ಮಾಡೋದು, ಹಾಗೆ ನೀವು ಗ್ರೋ ಆಪ್ ಅಲ್ಲಿ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಆಗ್ಬೋದು ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಗ್ರೋ ಆಪ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಿದ್ರೆ ಅಥವಾ ಸ್ಟಾಕ್ ಪರ್ಚೇಸ್ ಮಾಡ್ಬೇಕಂತಿದ್ರೆ ಅದಕ್ಕೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಮ್ಯಾಂಡೇಟರಿ ಆಗಿರುತ್ತೆ. ಅದರಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ರಿಜಿಸ್ಟ್ರೇಷನ್ ಆದ್ರೆ ಮಾತ್ರ ನೀವು ಸ್ಟಾಕ್ ಪರ್ಚೇಸ್ ಮಾಡಬಹುದು ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ SIP ನ ಮಾಡಬಹುದು. ಗ್ರೋ ಆಪ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಮಿನಿಮಮ್ 18 ವರ್ಷ ಆಗಿರ್ಬೇಕು. ಅದರ ಜೊತೆಗೆ ಪ್ಯಾನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ ಇರಬೇಕಾಗತ್ತೆ. ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಪ್ರೊಸೆಸ್ ಮಾಡುವಂತ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲಿಗೆ ನಾನು ಗ್ರೋ ಆಪ್ ನ ಡೌನ್ಲೋಡ್ ಲಿಂಕ್ ಅನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನೀವು ಗ್ರೋ ಆಪ್ ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನೋಡಬಹುದು ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಇಮೇಲ್ ಐಡಿ ಕೇಳ್ತಾ ಇದೆ. ಇಮೇಲ್ ಐಡಿನ ಹಾಕ್ಬಿಡಿ, ಅಲ್ಲಿ ಓಕೆ ಕೊಟ್ಬಿಡಿ. ನಂತರ ನೋಡಬಹುದು ಪರ್ಮಿಷನ್ ಎಲ್ಲ ಕೇಳ್ತಾ ಇದೆ. ಎಲ್ಲದಕ್ಕೂ ಅಲೋ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಇಲ್ಲಿ ನೋಡಬಹುದು ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೆ ಕೇಳ್ತಾ ಇದೆ. ಮೊಬೈಲ್ ನಂಬರ್ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುವಂತದ್ದು. ನಾನು ಕೂಡ ಈಗ ಮೊಬೈಲ್ ನಂಬರ್ ಹಾಕಿ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು 6 ಡಿಜಿಟ್ OTP ಬರುವಂತದ್ದು. ಅದನ್ನ ನೀವು ಸ್ಟಾರ್ಟಿಂಗ್ ಅಲ್ಲಿ ಹಾಕೊಳ್ಬೇಕಾಗತ್ತೆ. ನಂತರ ನೋಡಬಹುದು ಸೆಟ್ ಅಪ್ ಗ್ರೋ ಪಿನ್ ಅಂತ ಬರ್ತಾ ಇದೆ. ಅಂತಂದ್ರೆ ನೀವು ಇಲ್ಲಿ 4 ಸಂಖ್ಯೆಯ ಗ್ರೋ ಪಿನ್ ಅನ್ನ ಹಾಕ್ಬೇಕಾಗತ್ತೆ. ಇದೊಂದು ಒಂಥರ ಪಾಸ್ವರ್ಡ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನೀವು ಪದೇ ಪದೇ ಗ್ರೋ ಆಪ್ ಓಪನ್ ಮಾಡುವಾಗ ಈ ಒಂದು ಪಿನ್ ಕೇಳುತ್ತೆ. ಇದನ್ನು ನೀವು ಪಾಸ್ವರ್ಡ್ ರೀತಿಯಲ್ಲಿ ಹಾಕ್ಬೇಕಾಗತ್ತೆ. ನೀವು ನೆನ್ಪಿಟ್ಕೊಂಡು 4 ಡಿಜಿಟ್ ಪಿನ್ ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಹಾಕಿದ ತಕ್ಷಣ ಅಕೌಂಟ್ ಪ್ರೈವೇಟೆಡ್ ಅಂತ ಬರುತ್ತೆ. ನೋಡಬಹುದು ಮತ್ತೆ ಪರ್ಮಿಷನ್ ಕೇಳ್ತಾ ಇದೆ. ಎಲ್ಲದಕ್ಕೂ ಅಲೋ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ. ಅದ್ರ ಜೊತೆಗೆ ಲೊಕೇಶನ್ ಕೂಡ ಕೇಳ್ತಿದೆ. ಅಲೋ ಮೇಲೆ ಕ್ಲಿಕ್ ಮಾಡಿ. ನಂತರ ವೆರಿಫೈಯಿಂಗ್ ಯುವರ್ ಡಿವೈಸ್ ಅಂತ ಬರ್ತಾ ಇದೆ. ಆಗುವವರೆಗೂ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಿ. ವೇಟ್ ಮಾಡ್ಕೊಂಡ್ರೆ ನಿಮ್ಗಲ್ಲಿ ನೋಡಬಹುದು ಎಂಟರ್ ಯುವರ್ ಪ್ಯಾನ್ ಅಂತ ಬರ್ತಾ ಇದೆ. ನೀವಿಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ನ ಹಾಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇಲ್ದಿದ್ರೆ ಯಾವ ರೀತಿಯಾಗಿ ಪ್ಯಾನ್ ಕಾರ್ಡ್ ಗೆ ಅಪ್ಲೈ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ, ನೋಡ್ಕೊಂಡು ಪ್ಯಾನ್ ಗೆ ಅಪ್ಲೈ ಮಾಡಿ. ನಂತರ ನೀವು ಇಲ್ಲಿ ಪ್ಯಾನ್ ಕಾರ್ಡ್ ನ ಡೀಟೇಲ್ಸ್ ನ ಹಾಕಿ. ಪ್ಯಾನ್ ಕಾರ್ಡ್ ಹಾಕಿದ ತಕ್ಷಣ ನೋಡಬಹುದು ಯುವರ್ ನೇಮ್ ಆಸ್ ಆನ್ ಪ್ಯಾನ್ ಅಂತ, ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಹೆಸರಿದೆ ನೋಡಿ ಅದೇ ತರ ಇಲ್ಲಿ ಬರುತ್ತೆ. ನೋಡಬಹುದು ನಿಮ್ಮ ಹೆಸರು ಹಾಗೂ ಪ್ಯಾನ್ ಅಕೌಂಟ್ ನಂಬರ್ ಬರುತ್ತೆ. ಕೆಳಗಡೆ ನೋಡಬಹುದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ನಿಮ್ಮ UPI ಆಪ್ಸ್ ಇರ್ಬೇಕಾಗುತ್ತೆ. ನಿಮ್ದು ಫೋನ್ ಪೇ, ಗೂಗಲ್ ಪೇ, ಯಾವುದೇ ಒಂದು UPI ಆಪ್ಸ್ ಮುಖಾಂತರ ಇಲ್ಲಿ ನೀವು ₹1 ಸೆಂಡ್ ಮಾಡ್ಬೇಕಾಗತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಇನ್ನು ಗ್ರೋ ಅಕೌಂಟ್ ಗೆ ₹1 ಹಾಕ್ಬೇಕಾಗತ್ತೆ. ಅದು ಅಕೌಂಟ್ ವೆರಿಫಿಕೇಶನ್ ಆದ ತಕ್ಷಣ ವಾಪಸ್ ನಿಮ್ಮ ಅಕೌಂಟ್ ಗೆ ಕ್ರೆಡಿಟ್ ಮಾಡ್ತಾರೆ. ಜಸ್ಟ್ ವೆರಿಫಿಕೇಶನ್ ಗೆ ನೀವು ಹಾಕ್ಬೇಕಾಗತ್ತೆ. ಫೋನ್ ಪೇ ಗೆ ಹೋಗಿ ನೋಡಬಹುದು ನಿಮ್ಮ UPI ಪಿನ್ ಎಂಟರ್ ಮಾಡಿ ₹1 ಆಡ್ ಮಾಡಿ. ನಂತರ ನೀವು ಇಲ್ಲಿ ನೋಡಬಹುದು ಸಬ್ಮಿಟ್ ಯುವರ್ ಸಿಗ್ನೇಚರ್ ಅಂತ ಬರ್ತಾ ಇದೆ. ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಸಿಗ್ನೇಚರ್ ಇದೆ ನೋಡಿ ಅದೇ ತರ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಅಲ್ಲಿ ನೀವು ಇಲ್ಲಿ ನೋಡಬಹುದು ಸೈನ್ ಹಿಯರ್ ಅಂತ ಇದೆ. ನೀವು ಮೊಬೈಲ್ ಅಲ್ಲೇ ನೀವು ಮೊಬೈಲ್ ಸ್ಕ್ರೀನ್ ಟಚ್ ಮಾಡಿ ಸೈನ್ ಹಾಕ್ಬೇಕಾಗತ್ತೆ. ಇಲ್ಲಿ ಯಾವುದೇ ಸಿಗ್ನೇಚರ್ ಅಪ್ಲೋಡ್ ಮಾಡ್ಲಿಕ್ಕೆ ಬರಲ್ಲ. ಮೊಬೈಲ್ ಸ್ಕ್ರೀನ್ ಟಚ್ ಮಾಡಿ ಸೇಮ್ ನಿಮ್ಮ ಸಿಗ್ನೇಚರ್ ಯಾವ ತರ ಇರುತ್ತೆ ನೋಡಿ ಅದೇ ತರ ನೀವು ಇಲ್ಲಿ ಹಾಕ್ಬೇಕು. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಿರ್ಬೋದು. ಈ ತರ ಹಾಕಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ನಾಮಿನಿ ಹಾಕ್ಲಿಕ್ಕೆ ಬರುವಂತದ್ದು ಅಲ್ಲಿ ನೋಡಬಹುದು ಐ ವಿಲ್ ಡೂ ಇಟ್ ಲೇಟರ್ ಕೂಡ ಮಾಡ್ಕೊಳ್ಬಹುದು ಅಥವಾ ನೀವು ಅಲ್ಲಿ ಆಡ್ ಕೂಡ ಮಾಡ್ಕೊಳ್ಬಹುದು. ಅಲ್ಲಿ ನೋಡಬಹುದು ನಾಮಿನಿ ಹಾಕ್ಲಿಕ್ಕೆ ನಿಮ್ಮ ನಾಮಿನಿ ನೇಮ್ ಹಾಗೆ ಸೆಲೆಕ್ಟ್ ರಿಲೇಷನ್ ಅಂತ ಬರ್ತಾ ಇದೆ. ಹಾಗೆ ಅವರ ನಾಮಿನಿ ಇಮೇಲ್ ID, ಮೊಬೈಲ್ ನಂಬರ್ ಎಲ್ಲ ಹಾಕೊಳ್ಬೇಕು. ನೀವು ಬೇಕಿದ್ರೆ ಹಾಕೊಳ್ಳಿ, ಇಲ್ದಿದ್ರೆ ಕೆಳಗಡೆ ಸ್ಕಿಪ್ ಆರ್ ನೌ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಮುಂದೆ ಹಾಕೊಳ್ಬಹುದು. ನಂತರ ನೀವು ಇಲ್ಲಿ ನೋಡಬಹುದು ಟೇಕ್ ಅ ಸೆಲ್ಫಿ ಫಾರ್ KYC ಅಂತ ಬರ್ತಿದೆ. ನಿಮ್ಮ ಒಂದು ಸೆಲ್ಫಿ ಕ್ಯಾಪ್ಚರ್ ಮಾಡ್ಬಿಟ್ಟು ನೀವು ಇಲ್ಲಿ KYC ಗೆ ಹಾಕೊಳ್ಬೇಕಾಗತ್ತೆ. ಇದನ್ನು ಕ್ಲಿಯರ್ ಬೆಳಕಿನಲ್ಲಿ ನೀವು ಕ್ಯಾಪ್ಚರ್ ಮಾಡ್ಬಿಟ್ಟು ಹಾಕಿ. ಸೆಲ್ಫಿ ಕ್ಲಿಯರ್ ಆಗಿರಬೇಕು, ಅದು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇಲ್ಲದಿದ್ರೆ ನೀವು ಪದೇ ಪದೇ ಮಾಡಿ ಹಾಕ್ಬೇಕಾಗತ್ತೆ. ನಂತರ ನಿಮ್ಗೆ ಎಂಟರ್ ಯುವರ್ ಪೇರೆಂಟ್ಸ್ ನೇಮ್ ಅಂತ ಬರ್ತಿದೆ. ನಿಮ್ಮ ತಂದೆಯವರ ಹೆಸರು ನೀವು ಇಲ್ಲಿ ಆಸ್ ಪರ್ ಆಧಾರ್ ಕಾರ್ಡ್ ಅಥವಾ ಆಸ್ ಪರ್ ಪ್ಯಾನ್ ಕಾರ್ಡ್ ಏನಿದೆ ನೋಡಿ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ನಂತರ ಹೆಸರು ಹಾಕಿದ ತಕ್ಷಣ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಇಲ್ಲಿ ಕೇಳ್ತಿದೆ ವಾಟ್ಸ್ ಯುವರ್ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಅಂತ. ನಿಮ್ಗೆ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾ ಇದೆ. ನೀವು ಇದ್ರೆ ಹಾಕೊಳ್ಬಹುದು ಅಥವಾ 1 year 2 year 3 year ಎಲ್ಲ ಇದೆ. ಇಲ್ದಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕೊಳ್ಳಿ. ಅಂತ ನೋಡಬಹುದು ವಾಟ್ಸ್ ಯುವರ್ ಆಕ್ಯುಪೇಷನ್ ಅಂತ ಕೇಳ್ತಾ ಇದೆ. ನಿಮ್ದು ಯಾವ್ದು ಸೂಟ್ ಆಗುತ್ತೋ ನೋಡಿ ಅದನ್ನ ನೀವು ಹಾಕೊಳ್ಬಹುದು. ಹೌಸ್ ವೈಫ್, ಸೆಲ್ಫ್ ಎಂಪ್ಲಾಯ್ಡ್ ಎಲ್ಲ ಇರುತ್ತೆ. ನಂತರ ನಿಮ್ಗೆ ಆನ್ಯುವಲ್ ಇನ್ಕಮ್ ಕೇಳ್ತಾ ಇದೆ. ಇದರಲ್ಲಿ ನಿಮ್ಮ ಆನ್ಯುವಲ್ ಇನ್ಕಮ್ ಎಷ್ಟಿದೆ ನೋಡಿ ಅದನ್ನ ನೀವು ಇಲ್ಲಿ ಹಾಕಿ.
ಅಪ್ ಟು 1 ಲ್ಯಾಕ್ ಅಂತ ನಾನು ಸೆಲೆಕ್ಟ್ ಮಾಡಿ ನಂತರ ನೋಡಬಹುದು ಮೆರಿಟಲ್ ಸ್ಟೇಟಸ್ ಕೇಳ್ತದೆ. ನೀವು ಸಿಂಗಲ್ ಆಗಿದ್ರೆ ಸಿಂಗಲ್, ಹಾಗೆ ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಹಾಕ್ಬೋದು. ನಂತರ ನೋಡಬಹುದು ಡಿಕ್ಲರೇಷನ್ ನಿಮ್ಗೆ ಈ ತರ ಬರುತ್ತೆ. ಕೆಳಗಡೆ ಕನ್ಫರ್ಮ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದು ಯಾವ ತರ ಟಿಕ್ ಇದೆ ನೋಡಿ ಅದೇ ತರ ಇರ್ಲಿಕ್ಕೆ ಬಿಡಿ. ನಂತರ ಕೆಳಗಡೆ ಕನ್ಫರ್ಮ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡಬಹುದು ಯು ಆರ್ ಜಸ್ಟ್ 1 ಸ್ಟೆಪ್ ಅವೇ ಅಂತ ಬರ್ತಿದೆ. ಪ್ರೊಸೀಡ್ ಟು ಇಸೆಂಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ, ಡಿಜಿಟಲ್ ಆಗಿರುತ್ತೆ ಇದು. ಕೆಳಗಡೆ ಸೈನ್ ನೌ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಇಸೆಂಡ್ ಮಾಡ್ಕೊಳ್ಬೇಕಾಗತ್ತೆ. ಕೆಳಗಡೆ ನೋಡಬಹುದು ಸೈನ್ ನೌ ಅಂತ ಆಪ್ಷನ್ ಇದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ಅಕೌಂಟ್ ಓಪನಿಂಗ್ ಫಾರ್ಮ್ ಎಲ್ಲ ಬರುವಂತದ್ದು. ನಂತರ ನಿಮ್ಗೆ ಇಲ್ಲಿ ಇನ್ನೊಮ್ಮೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಲಿಕ್ಕೆ ಬರುತ್ತೆ. ನೀವು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು OTP ಹಾಕಿದ್ರೆ ಆಯ್ತು. ನಂತರ ನಿಮ್ಗೆ ಇಲ್ಲಿ ನೋಡಬಹುದು ಯು ಆರ್ ಆಲ್ ಸೆಟ್ ಅಂತ ಬರ್ತದೆ. ಯುವರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ ಪ್ರೋಸೆಸ್ ಅಂತ ಬರ್ತದೆ. ಯು ಆರ್ ರೆಡಿ ಟು ಇನ್ವೈಟ್ ಸೂನ್ ಅಂತ ಬರ್ತದೆ. ಅಂತಂದ್ರೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುತ್ತೆ. ನೆಕ್ಸ್ಟ್ ಗ್ರೋ ಆಪ್ ಅವರು ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಇಲ್ವಾ ಅಂತ ವೆರಿಫಿಕೇಶನ್ ಮಾಡ್ತಾರೆ. ಇದು ಆಕ್ಚುಲಿ 2 ರಿಂದ 3 ದಿನದೊಳಗೆ ಮುಗಿಯುತ್ತೆ, ಕೆಲವೊಬ್ರದ್ದು ಬೇಗ ಕೂಡ ಮುಗಿಯುತ್ತೆ. ಇದು ಮುಗಿದ ನಂತರ ನೀವು ಗ್ರೋ ಆಪ್ ಅಲ್ಲಿ ಸ್ಟಾಕ್ ಪರ್ಚೇಸ್ ಮಾಡಬಹುದು, ಹಾಗೆ SIP ಕೂಡ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ರೀತಿಯಾಗಿ ಸ್ಟಾಕ್ ಪರ್ಚೇಸ್ ಮಾಡೋದು, ಹಾಗೆ ಮ್ಯೂಚುವಲ್ ಫಂಡ್ SIP ಯಾವ ತರ ಮಾಡೋದು, ಹಾಗೆ ಇದನ್ನ ಯಾವ ರೀತಿಯಾಗಿ ಉಪಯೋಗಿಸೋದು ಅಂತ ಕಂಪ್ಲೀಟ್ ಮಾಹಿತಿನ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇದಾಗಿತ್ತು ಗ್ರೋ ಆಪ್ ನ ವಿಡಿಯೋ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.